ಆದಿನಾಥ ಸಹಕಾರಿಯ ನೂತನ ಕಟ್ಟಡ ಉದ್ಘಾಟನೆ. ರೈತರ ಪ್ರಗತಿಯೊಂದಿಗೆ ಸಹಕಾರಿಯೂ ಬೆಳೆಯಲಿ. ಮಹಾಂತೇಶ್, ಕವಟಗಿಮಠ್. 15 ವರ್ಷಗಳ ಹಿಂದೆ ಬಾಡಿಗೆ ಕಟ್ಟಡದಲ್ಲಿ ಸ್ಥಾಪನೆಗೊಂಡು ಅಲ್ಪಾವಧಿಯಲ್ಲಿಯೇ ಪ್ರಗತಿ ಪಥದಲ್ಲಿ ಸಾಗಿ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುತ್ತಿರುವ ಜುಗೂರ್ ಗ್ರಾಮದ ಶ್ರೀ 1008 ಆದಿನಾಥ್ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯು ಸಹಕಾರ ತತ್ವದೊಂದಿಗೆ ಈ ಭಾಗದ ರೈತರ ಮತ್ತು ಸಾರ್ವಜನಿಕರ ಆರ್ಥಿಕ ಪ್ರಗತಿಗೆ ಶ್ರಮಿಸುತ್ತಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರ ವಲಯದಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ನಾವು ನೋಡಬಹುದು. ಬೆಳಗಾವಿ ಜಿಲ್ಲೆಯಲ್ಲಿ ಅರ್ಬನ್ ಬ್ಯಾಂಕ್ಗಳನ್ನು ನಾವು ನೋಡಬಹುದು. ಹುಕ್ಕೇರಿಯಲ್ಲಿರ್ತಕ್ಕಂಥ ಸಹಕಾರ ಕ್ಷೇತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಸಹಕಾರ ಕ್ಷೇತ್ರದಲ್ಲಿ ಮತ್ತೊಂದು ಹೊಸ ಹೆಜ್ಜೆಯನ್ನಿಟ್ಟವರು ಜುಗುಳು ಗ್ರಾಮದ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಣೇಶ್ ವಾಡಿಯವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದರು. ನನಗೆ ಸಹಾಯ ಮಾಡಿದವರು ಮಹಾಂತೇಶ್ ಕವಟಗಿಮಠರು ಅಂತಕ್ಕಂಥ ಮಾತನ್ನು ಹೇಳಿದರು. ಗಣೇಶ್ ವಾಡಿಯವರು ನಡೆಸಿದ್ದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, 21ನೇ ಶತಮಾನದಲ್ಲಿ ಉಪಕಾರ ಸ್ಮರಣೆ ಅನ್ನೋದಿಲ್ಲ, ಆದರೆ ತಾವು ವಿಶೇಷವಾಗಿ ಇವತ್ತು ಅವರು ಬುಧವಾರ ದಿನಾಂಕ 26ರಂದು ತಾಲೂಕಿನ ಜುಗೂಳ್ ಗ್ರಾಮದ ಶ್ರೀ 1008 ಆದಿನಾಥ್ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಸಹಕಾರಿ ಕ್ಷೇತ್ರದ ತವರೂರು ಬೆಳಗಾವಿ ಜಿಲ್ಲೆಯು ಸಹಕಾರಿ ರಂಗದಲ್ಲಿ ದೇಶಕ್ಕೆ ಮಾದರಿಯಾಗಿದೆ. ಸಾವಿರಾರು ಸಂಘ ಸಂಸ್ಥೆಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಯುವಕರು ಸೇರಿ ಸ್ಥಾಪಿಸಿರುವ ಈ ಸಹಕಾರಿಯು ಇನ್ನಷ್ಟು ಪ್ರಗತಿ ಸಾಧಿಸಿ ಈ ಭಾಗದ ರೈತರ ಏಳಿಗೆಗೆ ಶ್ರಮಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಹೇಳ್ತಾ, ಸಹಕಾರ ಕ್ಷೇತ್ರದಲ್ಲಿ ನಾವು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಅತ್ಯುತ್ತಮವಾಗಿರ್ತಕ್ಕಂಥ ಕಟ್ಟಡ ಇವತ್ತು ಲೋಕಾರ್ಪಣೆಗೊಂಡಿದೆ. ಒಂದು ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ಹಿಂದೆ 80-70ರ ದಶಕದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿಗಳಿಗೆ ರೈತ ಹೋದ್ರೆ ರೈತನ 10 ಬೆರಳುಗಳನ್ನು ಒತ್ತಿಸಿಕೊಳ್ತಕ್ಕಂಥ ದಿನಮಾನಗಳನ್ನು ನಾವು ನೋಡಿದ್ದೀವಿ. ಸಹಕಾರ ವಲಯ ಬೆಳೀಲಿಕ್ಕೆ ಕಾರಣ ಏನಂದ್ರೆ ಸಹಕಾರ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ವಿಶ್ವಾಸ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಭಾರತ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಸಾಹುಕಾರಿಕೆ ಬಡ್ಡಿ ಅಂತಕ್ಕಂಥದ್ದು ಬಹಳ ಪ್ರಭಾವವನ್ನು ಬೀರಿತ್ತು. ಯಾರಿಗೆ ಹಣ ಬೇಕಾದ್ರೆ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ಬಡ್ಡಿಯಿಂದ ಹಣವನ್ನು ತರ್ತಕ್ಕಂಥ ಸಾಹುಕಾರಿಕೆ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕಿದ್ದೀವಿ. ಆದರೆ ಸಹಕಾರ ಕ್ಷೇತ್ರ ಬಂದ ನಂತರ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಒಂದು ವೇಳೆ ಸಾಲ ಸಿಗದೇ ಇದ್ರೆ ನಮ್ಮ ಊರಿನಲ್ಲಿರ್ತಕ್ಕಂಥ ಕ್ರೆಡಿಟ್ ಸೊಸೈಟಿ ಆಗಿರ್ಬೋದು, ಸೌಹಾರ್ದ ಸಂಸ್ಥೆ ಆಗಿರ್ಬೋದು, ರೈತನಿಗೆ, ಸಾಮಾನ್ಯ ಬಡವನಿಗೆ ಸಹಕಾರ ಕ್ಷೇತ್ರದ ಮುಖಾಂತರ ಕೈ ಚಾಚಿದ್ದು ಇಂಥ ಸಹಕಾರ ಸಂಸ್ಥೆಗಳು ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮಾತನಾಡಿ, ಸಹಕಾರಿಯ ಅಧ್ಯಕ್ಷ ಅರುಣ ಗಣೇಶವಾಡಿ ಅವರ ಪರಿಶ್ರಮ, ಆಡಳಿತ ಮಂಡಳಿಯ ಪ್ರಾಮಾಣಿಕ ಸಹಕಾರದೊಂದಿಗೆ ಸಂಸ್ಥೆ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಇದೇ ರೀತಿಯಾಗಿ ಸಂಘವು ಇನ್ನಷ್ಟು ಪ್ರಗತಿ ಸಾಧಿಸಲಿ ಎಂದು ಹಾರೈಸಿದರು. ನಿರ್ದೇಶಕ ಮಂಡಳಿ ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ ಏನದಾರು, ಇದೇನು ಒಂದು ನೂತನ ಅಂತ ಒಂದು ಚಂದ ವಸ್ತು ಏನು ನೀವು ಕಟ್ಟಿದಿರಲ್ಲ, ಕರೆನ ಈ ಒಳಗೆ ಹೋಗಿ ನೋಡಿದಾಗ ನಮಗೆ ಅತಿ ಆನಂದ ಆಯಿತು. ಈ ರೀತಿ ಹಳ್ಳ ಸುದ್ದ ಅಗದಿ ಶಹರದಲ್ಲಿ ಏನಾಗಿಲ್ಲ ಅಂತ ವಸ್ತು ಕಟ್ಟಿ ಒಂದು ಚಂದ ಅಂತ ಏನು ಸೊಸೈಟಿ ನಡೆಸಿದಲ್ಲ. ಮತ್ತೊಂದು ಈಗ ಬರೇ ಒಂದು ಚಂದ ವಸ್ತು ಕಟ್ಟಿಲ್ಲ, ನೀವು ಸೊಸೈಟಿ ವತಿಯಿಂದ ಏನು ಒಂದು ಅಲ್ಲಿ ವ್ಯವಸ್ಥೆ ನಡೆಸಿದ್ರಲ್ಲ, ಅದು ಬಹಳ ಸ್ವಚ್ಛ ವ್ಯವಸ್ಥೆ ಐತಲ್ಲ. ಇದೆಲ್ಲ ಐತಿ ಮತ್ತು ಯಾವತ್ತು ಪ್ರಾಫಿಟ್ ದಲ್ಲಿ ಐತಿ. ಅದಕ್ಕೆ ಒಂದೇ ಒಂದು ಕಾರಣ ಅಂದ್ರ ನೀವು ಸ್ವಚ್ಛ ವ್ಯವಸ್ಥೆ. ನಾವು ಬಹಳಷ್ಟು ಸೊಸೈಟಿ ನೋಡಿ, ನಮ್ಮ ಹತ್ನಿ ತಾಲೂಕದಲ್ಲಿ ಒಂದು ಯಾರೇ 70-80 ಸೊಸೈಟಿ 4-5 ವರ್ಷದಲ್ಲಿ ಎಲ್ಲ ಮುಳುಗಿ ಹಾಳಾಗಿ ಹೋಗ್ಬಿಟ್ಟಾರ. ಅದು ಕೋರ್ಟ್ ಕಚೇರಿ ನಡೆಸ್ಯಾರ ವಸೂಲಿ ಸಲುವಾಗಿ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಕೂಡ
ನಮ್ಮ ಅರುಣನ್ನ ಮತ್ತು ನೀವೇನೆಲ್ಲ ನಿರ್ದೇಶಕ ಮಂಡಳಿದವರು ಅದಿರಲ್ಲ, ಇದೇನು ಸೊಸೈಟಿ ಬಹಳ ಚಂದ ರೀತಿಯಿಂದ ನಡೆಸಿದ್ರಲ್ಲ, ಅದಕ್ಕೆ ನಿಮಗೆ ನಾ ಹೃದಯಪೂರ್ವಕವಾಗಿ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ. ಸರ್ಕಾರ ನಹಿ ಉದ್ಧಾರ, ಈ ಹಳ್ಳಿಗಳ ಉದ್ಧಾರ ಆಗ್ಬೇಕಾದ್ರ ಸಹಕಾರ ಕ್ಷೇತ್ರದಿಂದ ಆಗಲಾಕ ಶಕ್ಯ ಐತಿ, ಹೊರತಾಗಿ ಬ್ಯಾರೆ ಯಾವುದೂ ಇದರಿಂದ ಆಗಲಾಕ ಶಕ್ಯ ಇಲ್ಲ. ಇದು ಒಂದು ಸಿದ್ಧವಾದಂತಹ ಒಂದು ತತ್ವ ಇದು. ಪ್ರೈವೇಟ್ದಲ್ಲಿ ಅವ್ರ ಉದ್ದೇಶ ಬೇರೆ ಇರ್ತದೆ, ಯಾವುದೋ ಪ್ರೈವೇಟ್ ಸಂಸ್ಥೆ ಇರಲಿ ಉದ್ದೇಶ ಬೇರೆ ಇರ್ತೈತಿ. ಅದು ಪ್ರಾಫಿಟ್ ಗಳಿಸೋದು, ಲಾಭ ಗಳಿಸೋದು, ಅವ್ರಿಗೆ ಸೇವೆ ಮಾಡೋದು, ಜನ ಸಲುವಾಗಿ ಕೆಲಸ ಮಾಡೋದು ಅವ್ರ ತಲೆಯಾಗಿರಂಗಿಲ್ಲ. ನಮ್ಮಲ್ಲಿ ಆ ಕಡೆ ಎಲ್ಲ ಬರಗಾಲ ಪರಿಸರದು, ಹಳ್ಳಿಗಳು ನೀರು ಕುಡಿಲಕ್ಕೆ ಸಿಗಂಗಿಲ್ಲ, ದನಗಳಲ್ಲಿ ನೋವು ಇಲ್ಲ ಅಂತ ಎಷ್ಟೋ ಊರುಗಳಿಗೆ ನಾವು 32 ಹೊಳಿದಿಂದ ಸ್ಕೀಮ್ ಮಾಡಿಕೊಟ್ಟಿವಿ. ಕೃಷ್ಣಾ ನದಿಯಿಂದ 32 ಸ್ಕೀಮ್ ಮಾಡಿಕೊಟ್ಟಿವಿ. ಆ 32 ಸ್ಕೀಮ್ ಮಾಡ್ಬೇಕಾದ್ರೆ ಅದಕ್ಕೆ 40 ಕೋಟಿ ಮಾರ್ಜಿನ್ ಮನಿ ಬೇಕಾಗಿತ್ತು. ಆ ಎಲ್ಲ ಮಾರ್ಜಿನ್ ಮನಿ ನಮ್ಮ ಫ್ಯಾಕ್ಟ್ರಿ ಪದರಿಂದ ಹಾಕೀನಿ. ಮತ್ತೆ ಯಾವ ರೀತಿ ಹಾಕಿನಂದ್ರ, ಯಾರೋ ಒಂದು ರೈತರ ಕಡೆಯಿಂದ ಒಂದು ಕಾಗದ ಮ್ಯಾಗ ಸಹಿ ಇಲ್ಲ, ಚೆಕ್ ಇಲ್ಲ, ಬಾಂಡ್ ಇಲ್ಲ, ಏನೂ ಇಲ್ಲ, ಬರೇ ವಿಶ್ವಾಸ ಮ್ಯಾಗ ತರದ್ ಕೊಟ್ಟಿನಿ. ಈ ರೀತಿ ಮಾಡಿನಿ ಮತ್ತು 100 ಕೋಟಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿನಿ. ದಿವ್ಯ ಸಾನ್ನಿಧ್ಯವನ್ನು ನಾಂದಣಿ ಜೈನ ಮಠದ ಸ್ವಸ್ತಿಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯರರು, ರಾಜಸ್ಥಾನ ತಿಜಾರಾ ಜೈನ ಮಠದ ಸ್ವಸ್ತಿಶ್ರೀ ಸೌರಭಸೇನ ಭಟ್ಟಾರಕ ಪಟ್ಟಾಚಾರ್ಯರರು, ಕಾಗವಾಡ ಗುರುದೇವಾಶ್ರಮದ ಪರಮಪೂಜ್ಯ ಯತೀಶ್ವರಾನಂದ ಶ್ರೀಗಳು ವಹಿಸಿ ಆಶೀರ್ವಚನ ನೀಡಿದರು. ಅನಂತ ಪ್ರಣಾಮಗಳು. ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಕೇವಲ ಇರೋದು 3 ಬ್ರಾಂಚು, ಬಹಳ ಅಚ್ಚುಕಟ್ಟು. ಸೇಡವಾಳ ಮತ್ತು ಮಂಗಸುಳಿ, ಇದು ಜುಗಳ. ಯಾಕಂದ್ರೆ ಸಿದ್ದೇಶ್ವರಪ್ಪರು ಮ್ಯಾಲಿನ ಮ್ಯಾಲೆ ಹೇಳ್ತಿರ್ತಾರೆ, ಹೇಳ್ತಿದ್ರು ತಾವೆಲ್ಲ ಕೇಳಿರಿ, ಸುಮ್ಮನೆ ನೆನಪು ಮಾಡ್ತೀನಿ. ಏನಂತಂದ್ರೆ ಒಳ್ಳೇದು ಮಾಡಕ್ಕೆ ಕಾಂಪಿಟೇಷನ್ ಮಾಡ್ರಿ, ಕೆಟ್ಟದ್ದು ಮಾಡಕ್ಕೆ ಕಾಂಪಿಟೇಷನ್ ಮಾಡಬೇಡ್ರಿ ಅಂತಿದ್ರು. ಯಾಕಂತಂದ್ರೆ ನಮ್ಮ ಅರುಣ್ ಗಣೇಶವಾಡಿ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಒಳ್ಳೇದು ಮಾಡಕ್ಕೆ ಕಾಂಪಿಟೇಷನ್ ಮಾಡ್ಯಾರ. ಯಾಕಂದ್ರೆ ಯುವಕರಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಏನು, ಕೆಟ್ಟದ್ದು ಮಾಡಕ್ಕದ್ರಿಂದ ಸಮಾಜಕ್ಕೂ ನುಕ್ಸಾನಿ, ತಮಗಾಲ ಇದಾಗಿರ್ತಂದ್ರೆ ತಮಗೂ ಹಾನಿ. ಯಾಕಂದ್ರೆ ನಾವು ಮತ್ತೊಬ್ಬರಿಗೆ ಬಣ್ಣ ಹಚ್ಚಬೇಕಾಗಿತ್ತೆ, ನಮ್ಮ ಕೈ ಬಣ್ಣ ಆದಾಗ ಮತ್ತೊಬ್ಬರಿಗೆ ಹಚ್ಚಕ್ಕೆ ಬರ್ತದೆ. ಇಲ್ಲಂತ ನಮ್ಮ ಕೈನ ಬಣ್ಣ ಮಾಡಿ ಮತ್ತೊಬ್ರಿಗೆ ಹಚ್ಚಲಿಕ್ಕೆ ನಮಗೆ ಕೆಟ್ಟ ಆದಾಗ ಮತ್ತೊಬ್ರಿಗೆ ಕೆಟ್ಟ ಆಗ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಮತ್ತೊಬ್ರಿಗೆ ಒಳ್ಳೇದು ನೋಡಿ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಏನಂತಂದ್ರೆ ಯಾರ್ಯಾರು ಕಾಂಪಿಟೇಷನ್ ಮಾಡ್ತಾರೆ ಅವ್ರನ್ನ ಏನಂತ ನಾವು ಮಾದರಿಯಾಗಿ ಇಟ್ಕೊಂಡು ನಾವು ಕಾಂಪಿಟೇಷನ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಅಂತಂದೇಳಿ ಸಿದ್ದೇಶ್ವರಪ್ಪರು ಮ್ಯಾಲಿನ ಮೇಲೆ ಹೇಳ್ತಾ ಇದ್ದಾರೆ. तीर्थंकर हुआ करते हैं, वैसे ही आज नहीं तो कल इनका ब्रांच 24 ही होना चाहिए, क्योंकि इस बैंक का उद्घाटन आज प्रारंभ हो चुका है। भव्यात्माओं, मैं सोचा बैंक के अंदर मैंने प्रवेश किया है, मेरे दिल गदगद हो गया। मैं सोचा मैं दिल्ली में तो नहीं आया, क्योंकि इतना सुंदर, इतना वास्तु के अकॉर्डिंग, इतना वेल मेंटेन, मैनेजर बैठने की जगह है और कर्मचारी बैठने की जगह अलग है, इनका मीटिंग की जगह अलग है। वास्तव में बहुत सुंदर बना है ये। पहले 20 साल पहले आपको लोन चाहिए तो 10 सिग्नेचर जरूरत पड़ती थी, पार्टी लोग जमीन लो। आज की जमाना ऐसे नहीं है, आपका क्रेडिट अच्छा है तो लोन आपके घर आके देके जाते हैं. ನಿಪ್ಪಾಣಿ ಕ್ಷೇತ್ರದ ಯುವ ಧುರೀಣ ಉತ್ತಮ್ ಪಾಟೀಲ್ ಮಾತನಾಡಿದರು. आज आपण स्कूलमध्ये या बँकेचं नूतन इमारतीचं उद्घाटन आपल्या सर्वांच्या सानिध्यामध्ये आणि आपल्या सर्वांच्या उपस्थितीमध्ये हा कार्यक्रम अत्यंत भव्य असा कार्यक्रम संपन्न होत आहे. मला ज्या वेळेला इमारतीचं मी उद्घाटन केलं आणि ज्या वेळेला मी आतमध्ये गेलो तर खरोखर इमारत बघून मी एवढंच माझं मन भारावून गेलं. मी विशेष म्हणजे आपल्या सगळ्यांच्या वतीनं मी त्यांचे या ठिकाणी हार्दिक अभिनंदन करतो. कारण एवढ्या कमी वेळामध्ये एवढी उंच भरारी झेप घेऊन
आज या बँकेच्या माध्यमातून मला वाटतंय या बँकेमध्ये आज 35 कोटीचे ठेवी असतील आणि 17 कोटी रुपयाचं कर्ज वितरण या बँकेच्या माध्यमातून त्यांनी केलेलं आहे. खऱ्या अर्थानं अरुण गणेशवाडी प्रास्ताविक करत असताना आपल्या प्रास्ताविकामध्ये अनेक गोष्टींचा उल्लेख त्यांनी त्या ठिकाणी केला. ಸಮಾರಂಭಕ್ಕೂ ಮೊದಲು ಆಗಮಿಸಿದ್ದ ಎಲ್ಲ ಮಹಾಸ್ವಾಮಿಗಳನ್ನು ಗಣ್ಯರನ್ನು ವಾದ್ಯವೃಂದದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಬಳಿಕ ನೂತನ ಕಟ್ಟಡವನ್ನು ಗಣ್ಯರು ಮತ್ತು ಶ್ರೀಗಳು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಕಚೇರಿಯನ್ನು, ಲಾಕರ್ ಅನ್ನು ಉದ್ಘಾಟಿಸಿ ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಂಡರು. ಬಳಿಕ ನಡೆದ ಸಮಾರಂಭವನ್ನು ಶ್ರೀಗಳು, ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಕೆಎಸ್ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆ ಹಾಡಿದರು. ಸಹಕಾರಿಯ ಅಧ್ಯಕ್ಷ ಅರುಣ ಗಣೇಶವಾಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಹಕಾರಿಯ ಪ್ರಗತಿ ನೋಟದ ಬಗ್ಗೆ ಬೆಳಕು ಚೆಲ್ಲಿದರು. ಬ್ಯಾಂಕ್ ಸಂಸ್ಥೆ ತೆಗಿಬೇಕಂತ ನಮ್ದು ಕಾರ್ಯಕ್ರಮ ಕೂತಿದ್ದು ನಮ್ಮ ವಿಚಾರ ಬಂತು. ಆ ವಿಚಾರ ಅಂದ್ರೆ ಹೆಂಗಂದ್ರ ತಾಯಿ ಪದ್ಮಾವತಿ ದೇವಿ ಹೆಂಗ ಆಶೀರ್ವಾದ ಹೆಂಗ್ ಇರ್ತಿತ್ತು ಅಂದ್ರ ಒಂದು ವಿಷಯ ಹೇಳ್ಬೇಕಂದ್ರ ತಾಯಿ ಪದ್ಮಾವತಿಯ ಅಲಂಕಾರಗಳಿತ್ತು. ಆ ಅಲಂಕಾರಗ ನಾವು ಎಲ್ಲ ಮಿತ್ರರು ಅಭಯ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಸುಭಾಷ್ ಆಗಿರ್ಬೋದು, ಎಲ್ಲರೂ ಸುಮಾರು ನಾವೆಲ್ಲರೂ ಕೂತಿದ್ದು ಇಷ್ಟೆಲ್ಲ ಕಾರ್ಯಕ್ರಮ ಎಲ್ಲ ಮಾಡಕದೇವು ಅಂತ ನಮ್ದೊಂದು ಸಂಸ್ಥೆ ತೆಗಿಬೇಕನ್ನ ಒಂದು ವಿಚಾರ ಬಂತ. ವಿಚಾರ ಬಂದ ಕಡೆಗೆ ಅವಾಗ ಅನ್ನಸಾಬ್ ಪಾಟೀಲ್ ನಮ್ಗೆ ಹೆಲ್ಪ್ ಮಾಡಿ ಅವ್ರ ಮುಂದೆ ಹೋಗಿ ಹೇಳಿದ್ರು ನಾವು ಈಗಿನ ಗೌಡ್ರ ಒಂದು ಸಂಸ್ಥೆ ತೆಗಿಬೇಕಂತಿದೆವು, ಅದ್ರದ್ದು ಏನು ನಮ್ಗೆ ನಾಲೆಜ್ ಇಲ್ಲ, ಒಂದೇನಾರ ಮಾರ್ಗದರ್ಶನ ಮಾಡ್ರಿ. ಆ ಟೈಮ್ದಾಗ ಅನ್ನಸಾಬ್ ಗೌಡ್ರ ಏನೆಲ್ಲ ಚುಲಿ ಐತಿ ಮಾಡ್ರಿ ಅಂತಂದು ಅವಾಗ ಇಲ್ಕ ನಾವು ಹಿಂದೆ ಹೇಳಿಬಿಡಿಗೆ ನಾವೆಲ್ಲ ಒಂದು ಮೀಟಿಂಗ್ ಕೂಡಿ ಒಂದು ಸಂಸ್ಥೆ ತೆಗಿಬೇಕಂದ್ರೆ ನಾವೆಲ್ಲ 15 ವರ್ಷದಕ್ಕಂದ್ರೆ ಜಾಸ್ತಿ ನಮ್ಮ ಮದುವೆಗಳೆಲ್ಲ ಆಗಿತ್ತು, ಮದುವೆ ಇತ್ತು, ಇನ್ನೂ ಹುಡುಗರ ಗತಿ ಇತ್ತು. ನಾವು ಯಾರು ನಮ್ಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ ಇತ್ತು, ಬ್ಯಾಂಕಿಂಗ್ ನಾಲೆಜ್ ಸಪೋರ್ಟ ಇಲ್ಲಾಗಿತ್ತು. ಆಯ್ತಾ ಇವೆಲ್ಲ ಕೂಡಿಸಿ ಏನು ತೆಗಿಯೋದಂತಂದ ಅವ್ನು ತರಿಸಿ ದೇವಿಯ ಆಶೀರ್ವಾದ ತಗೊಂಡ ಅದ ದಿವಸ ಪ್ರಾರಂಭ ಮಾಡಿದ್ರು ನಾವು ಚಾಲು ಮಾಡೋದಂತ. ನಂತರ ಮಹಾಸ್ವಾಮಿಗಳನ್ನು ಮತ್ತು ಗಣ್ಯರನ್ನು ಸನ್ಮಾನಿಸಲಾಯಿತು. ಜೊತೆಗೆ ಸಹಕಾರಿಯ ಅಧ್ಯಕ್ಷ ಅರುಣ ಗಣೇಶವಾಡಿಯವರನ್ನು ಗಣ್ಯರು ಸನ್ಮಾನಿಸಿದರು. ಈ ವೇಳೆ ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗ್ಗೆನ್ನವರ್, ಬೆಳಗಾವಿ ಸಹಕಾರಿ ಸಂಘಗಳ ಉಪನಿಬಂಧಕ ರವೀಂದ್ರ ಪಾಟೀಲ್, ಬೆಳಗಾವಿ ತಹಶೀಲ್ದಾರ್ ಹಣಮಂತ್ ಶಿರಹಟ್ಟಿ, ಚಿಕ್ಕೋಡಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ನಿರ್ದೇಶಕ ಅಣ್ಣಾಸಾಬ್ ಪಾಟೀಲ್, ಮುಖಂಡರಾದ ಭಮಣ್ಣ ಚೌಗುಲೆ, ಅಭಯ್ ಅಕಿವಾಟೆ, ಧೂಳಗೌಡ ಪಾಟೀಲ್, ಜ್ಯೋತಿಕುಮಾರ್ ಪಾಟೀಲ್, ಸುಧಾಕರ್ ಗಣೇಶವಾಡಿ, ಅಜಿತ್ ನಾಂದ್ರೆ, ಅಭಯ್ ಪಾಟೀಲ್, ರಾವಸಾಬ್ ನಾಯ್ಕ್, ಬಾಪಾ ಪಾಟೀಲ್, ಅನಿಲ್ ಸುಂಕೆ, ಶಿರಗುಪ್ಪಿ ಶುಗರ್ಸನ ಎಂಡಿ ಅರುಣ್ ಫರಾಂಡೆ, ಅರಿಹಂತ್ ಶುಗರ್ಸನ ಸಿಇಒ ಮಹಾವೀರ ಪಾಟೀಲ್, ಸಿಎ ಗುಂಡುಜುಗಳೆ, ಸಹಕಾರಿಯ ಉಪಾಧ್ಯಕ್ಷ ಅಪ್ಪಾಸಾಬ್ ಅಲಾಸೆ, ಆಡಳಿತ ಮಂಡಳಿಯ ಸದಸ್ಯರಾದ ರಾವಸಾಹೇಬ್ ಅಕ್ಕೋಳೆ, ಭರತೇಶ್ ಲಾಂಡಗೆ, ಅಭಯ್ ಹರೋಳಗೆ, ಸುಭಾಷ್ ಕಾಗವಾಡೆ, ಡಾಕ್ಟರ್ ಸತೀಶ್ ಮಗದುಮ್ಮ, ಭರತ್ ಭಿಷ್ಟನ್ನವರ್, ಸಾಗರ ಬೋರಗಾವೆ, ವಿದ್ಯಾಸಾಗರ್ ಮೋಳೆ, ಕುಂತಿನಾಥ್ ಭನಾಜ್, ಸವಿತಾ ಅಶೋಕ್ ಶಮನೇವಾಡಿ, ಪ್ರತಿಭಾ ನಿತಿನ್ ಪಾಂಗರೆ ಸೇರಿದಂತೆ ಮಂಗಸೂಳಿ ಶೇಡಬಾಳ ಶಾಖೆಗಳ ಪದಾಧಿಕಾರಿಗಳು, ಎಲ್ಲ ಶಾಖೆಗಳ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿಕ್ಷಕ ಎಸ್ಬಿ ಕುರುಂದವಾಡೆ ನಿರೂಪಿಸಿ ವಂದಿಸಿದರು.
ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರದಾಳೆ.